ಬಿಸಿಸಿಐ ಸೆಂಟ್ರಲ್ ಕಾಂಟ್ರಾಕ್ಟ್ ಪರಿಷ್ಕರಣೆ ಮಾಡಲಾಗಿದ್ದು ಶ್ರೇಯಸ್ ಅಯ್ಯರ್ಗೆ ಲಕ್, ಇಶಾನ್ ಕಿಶನ್ಗೆ ಶಾಕ್ ಎದುರಾಗಿದೆ. ಶ್ರೇಯಸ್ ಅಯ್ಯರ್ಗೆ ಈ ಬಾರಿ ಬಂಪರ್ ಆಫರ್ ಸಿಕ್ಕಿದ್ದು ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಉತ್ತಮ ಪ್ರದರ್ಶನಕ್ಕೆ ಲಕ್ ಹೊಡೆದಿದೆ. ಇನ್ನು ಐಪಿಎಲ್ ನಲ್ಲಿ ಶತಕ ಬಾರಿಸಿ ಆಯ್ಕೆ ಸಮಿತಿಗೆ ಇಶಾನ್ ಸಂದೇಶವನ್ನು ರವಾನಿಸಿದ್ರು. ಇದರ ನಡುವೆ ಬಿಸಿಸಿಐನಿಂದ ಕಿಶನ್ಗೆ ಶಾಕ್ ಎದುರಾಗಿದೆ. ಇನ್ನು ಒಪ್ಪಂದದ ಪಟ್ಟಿಯಲ್ಲಿ ಸ್ಥಾನ ಪಡೆಯಲು ಸಜ್ಜಾಗಿದ್ದಾರೆ ಶ್ರೇಯಸ್ ಅಯ್ಯರ್. ಎ ಅಥವಾ ಬಿ ದರ್ಜೆಯಲ್ಲಿ ಸೇರಿಸುವ ಅವಕಾಶವಿದೆ. ಕಳೆದ ವರ್ಷವೂ ಪಟ್ಟಿಯಿಂದ ಹೊರಗುಳಿದಿದ್ರು ಇಶಾನ್ ಕಿಶನ್. ಈ ಬಾರಿಯೂ ಅವಕಾಶ ಸಿಗದೆ ಮತ್ತೊಂದು ವರ್ಷ ಕಾಯೋ ಸ್ಥಿತಿ ಎದುರಾಗಿದೆ. ಎ+ ವಿಭಾಗದಲ್ಲಿ ಮುಂದುವರೆದ ರೋಹಿತ್ ಶರ್ಮಾ ಹಾಗೂ ವಿರಾಟ್ ಕೊಹ್ಲಿ. ಬಿಸಿಸಿಐ ಸೆಂಟ್ರಲ್ ಕಾಂಟ್ರಾಕ್ಟ್ ಪರಿಷ್ಕರಣೆ ಮಾಡಲಾಗಿದ್ದು ಶ್ರೇಯಸ್ ಅಯ್ಯರ್ಗೆ ಲಕ್, ಇಶಾನ್ ಕಿಶನ್ಗೆ ಶಾಕ್ ಎದುರಾಗಿದೆ. ಶ್ರೇಯಸ್ ಅಯ್ಯರ್ಗೆ ಈ ಬಾರಿ ಬಂಪರ್ ಆಫರ್ ಸಿಕ್ಕಿದ್ದು ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಉತ್ತಮ ಪ್ರದರ್ಶನಕ್ಕೆ ಲಕ್ ಹೊಡೆದಿದೆ. ಇನ್ನು ಐಪಿಎಲ್ ನಲ್ಲಿ ಶತಕ ಬಾರಿಸಿ ಆಯ್ಕೆ ಸಮಿತಿಗೆ ಇಶಾನ್ ಸಂದೇಶವನ್ನು ರವಾನಿಸಿದ್ರು. ಇದರ ನಡುವೆ ಬಿಸಿಸಿಐನಿಂದ ಕಿಶನ್ಗೆ ಶಾಕ್ ಎದುರಾಗಿದೆ. ಇನ್ನು ಒಪ್ಪಂದದ ಪಟ್ಟಿಯಲ್ಲಿ ಸ್ಥಾನ ಪಡೆಯಲು ಸಜ್ಜಾಗಿದ್ದಾರೆ ಶ್ರೇಯಸ್ ಅಯ್ಯರ್. ಎ ಅಥವಾ ಬಿ ದರ್ಜೆಯಲ್ಲಿ ಸೇರಿಸುವ ಅವಕಾಶವಿದೆ. ಕಳೆದ ವರ್ಷವೂ ಪಟ್ಟಿಯಿಂದ ಹೊರಗುಳಿದಿದ್ರು ಇಶಾನ್ ಕಿಶನ್. ಈ ಬಾರಿಯೂ ಅವಕಾಶ ಸಿಗದೆ ಮತ್ತೊಂದು ವರ್ಷ ಕಾಯೋ ಸ್ಥಿತಿ ಎದುರಾಗಿದೆ. ಎ+ ವಿಭಾಗದಲ್ಲಿ ಮುಂದುವರೆದ ರೋಹಿತ್ ಶರ್ಮಾ ಹಾಗೂ ವಿರಾಟ್ ಕೊಹ್ಲಿ. ಬಿಸಿಸಿಐ ಸೆಂಟ್ರಲ್ ಕಾಂಟ್ರಾಕ್ಟ್ ಪರಿಷ್ಕರಣೆ ಮಾಡಲಾಗಿದ್ದು ಶ್ರೇಯಸ್ ಅಯ್ಯರ್ಗೆ ಲಕ್, ಇಶಾನ್ ಕಿಶನ್ಗೆ ಶಾಕ್ ಎದುರಾಗಿದೆ. ಶ್ರೇಯಸ್ ಅಯ್ಯರ್ಗೆ ಈ ಬಾರಿ ಬಂಪರ್ ಆಫರ್ ಸಿಕ್ಕಿದ್ದು ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಉತ್ತಮ ಪ್ರದರ್ಶನಕ್ಕೆ ಲಕ್ ಹೊಡೆದಿದೆ. ಇನ್ನು ಐಪಿಎಲ್ ನಲ್ಲಿ ಶತಕ ಬಾರಿಸಿ ಆಯ್ಕೆ ಸಮಿತಿಗೆ ಇಶಾನ್ ಸಂದೇಶವನ್ನು ರವಾನಿಸಿದ್ರು. ಇದರ ನಡುವೆ ಬಿಸಿಸಿಐನಿಂದ ಕಿಶನ್ಗೆ ಶಾಕ್ ಎದುರಾಗಿದೆ. ಇನ್ನು ಒಪ್ಪಂದದ ಪಟ್ಟಿಯಲ್ಲಿ ಸ್ಥಾನ ಪಡೆಯಲು ಸಜ್ಜಾಗಿದ್ದಾರೆ ಶ್ರೇಯಸ್ ಅಯ್ಯರ್. ಎ ಅಥವಾ ಬಿ ದರ್ಜೆಯಲ್ಲಿ ಸೇರಿಸುವ ಅವಕಾಶವಿದೆ. ಕಳೆದ ವರ್ಷವೂ ಪಟ್ಟಿಯಿಂದ ಹೊರಗುಳಿದಿದ್ರು ಇಶಾನ್ ಕಿಶನ್. ಈ ಬಾರಿಯೂ ಅವಕಾಶ ಸಿಗದೆ ಮತ್ತೊಂದು ವರ್ಷ ಕಾಯೋ ಸ್ಥಿತಿ ಎದುರಾಗಿದೆ. ಎ+ ವಿಭಾಗದಲ್ಲಿ ಮುಂದುವರೆದ ರೋಹಿತ್ ಶರ್ಮಾ ಹಾಗೂ ವಿರಾಟ್ ಕೊಹ್ಲಿ.